ಶೃಂಗೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಸ್ಐಆರ್ ಕುರಿತು ಜಾಗೃತಿ ಅಭಿಯಾನ, ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಪ್ರಕಟಿಸಿರುವ ಕೈಪಿಡಿ ಹಂಚಿಕೆ. ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಭಟ್ ನೇತೃತ್ವದಲ್ಲಿ ಶೃಂಗೇರಿಯ ಬಸ್ ನಿಲ್ದಾಣದಲ್ಲಿ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸುವ ಅಭಿಯಾನ ನಡೆಯಿತು. ಬಸ್ಗಳಲ್ಲಿ ಇದ್ದ ಪ್ರಯಾಣಿಕರು ಹಾಗೂ ಸ್ಥಳೀಯ ಅಂಗಡಿ, ಆಟೋ ನಿಲ್ದಾಣಗಳಿಗೆ ಭೇಟಿ ನೀಡಿ ದೇವನೂರು ಮಹಾದೇವ ಬರೆದು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಪ್ರಕಟಿಸಿರುವ ಎಸ್ಐಆರ್ ವಿಶೇಷವೋ ವಿಕಾರವೋ ಎಂಬ ಕೈಪಿಡಿಯನ್ನು ಕೊಟ್ಟು ಜಾಗೃತಿ ಮೂಡಿಸಲಾಯಿತು. ಈ ಅಭಿಯಾನದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕುರಾದಮನೆ ವೆಂಕಟೇಶ್, ಕಾರ್ಯದರ್ಶಿ ಸುಂದ್ರೇಶ್, ಕಿಗ್ಗಾ ಹೋಬಳಿ ಅಧ್ಯಕ್ಷ ರಾಜ್ಕುಮಾರ್, ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ರಾಜ್ಯ ಪ್ರಧಾನ ಸಂಚಾಲಕರಾದ ಅನಿಲ್ ಹೊಸಕೊಪ್ಪ, ಕಸಾಬಾ ಹೋಬಳಿ ಅಧ್ಯಕ್ಷ ಲಕ್ಷ್ಮೀಶ್, ಕಾರ್ಯಾಧ್ಯಕ್ಷ ಅಜಿತ್, ಕಾಂಗ್ರೆಸ್ ಮುಖಂಡರಾದ ದಿನೇಶ್ ಹೆಗ್ಡೆ, ಕವೀಶ್, ದಿನೇಶ್ ಶೆಟ್ಟಿ, ರತ್ನಾಕರ್, ಸಂತೋಷ್ ಕಾಳ್ಯ ಮತ್ತಿತರರು ಇದ್ದರು. ನಂತರ ಮಾತನಾಡಿದ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ರಾಜ್ಯ ಪ್ರಧಾನ ಸಂಚಾಲಕರಾದ ಅನಿಲ್ ಹೊಸಕೊಪ್ಪ ಮಾತನಾಡಿ ಅಭಿಯಾನದ ಉದ್ದೇಶವನ್ನು ಹಂಚಿಕೊಂಡರು. ಮತ ಪರಿಷ್ಕರಣೆ ದೇಶದಲ್ಲಿ ಈ ಹಿಂದೆ ನಡೆದಿತ್ತು. ಆದರೆ ದೇಶದಲ್ಲಿ ಈ ಹಿಂದೆ ಮತ ಪರಿಷ್ಕರಣೆ ನಡೆದಾಗ ಎಲ್ಲಿ ಸಾವಿಗೀಡಾಗಿದ್ದರು ಅಂಥ ಪಟ್ಟಿಗಳನ್ನು ಬಿಡುವಂಥ ಕೆಲಸ, ಹಾಗೆ ಹೆಚ್ಚು ಜನರಿಗೆ ಮತದಾನದ ಹಕ್ಕನ್ನು ಕೊಡುವಂಥ ಕೆಲಸ ಚುನಾವಣಾ ಆಯೋಗ ಮಾಡ್ತಿತ್ತು. ಆದರೆ ಇವಾಗ ಏನಾಗ್ತಿದೆ ಅಂದರೆ ಮತದಾರರನ್ನೇ ಕೈ ಬಿಡುವಂಥ ಸ್ಥಿತಿ ಬರ್ತಾ ಇದೆ. ಯಾಕಂದರೆ ಇದು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ, ಎಲ್ಲ ನನ್ನ ದೇಶದ ಜನರಿಗೆ, ನನ್ನ ದೇಶದ ಮತದಾರರಿಗೆ ಮತದಾನ ಮಾಡುವಂಥ ಹಕ್ಕನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆ ಆಗ್ತಿದೆ. ಯಾಕಾಗ್ತಿದೆ ಅಂದರೆ ಅವ್ರು ಕೇಳುವಂಥ ದಾಖಲಾತಿಗಳು, ನಿಮ್ಮ ಮ್ಯಾಪಿಂಗ್ನಲ್ಲಿ ನಿಮ್ಮ ಹೆಸರುಗಳು ಏನಾದರೂ ಮಿಸ್ ಆದಾಗ ಅವ್ರು ಕೇಳುವಂಥ ದಾಖಲಾತಿಗಳು ಆಗಿದೆ. ಏನೋ ಒಂದು ಪುಣ್ಯಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟು ಆಧಾರ್ ಕಾರ್ಡನ್ನು ಕೂಡ ಅದನ್ನು ಸಾಕ್ಷಿಯಾಗಿ ತಗೋಬೋದು ಅಂತ ಹೇಳಿದಾಗ ಈಗ ಆಧಾರ್ ಕಾರ್ಡ್ ಕೂಡ ಕೊಡಬೇಕಾಗಿದೆ. ಆದರೆ ಇಲ್ಲಿ ಕೂಲಿ ಕಾರ್ಮಿಕರು, ಬಡವರಿಗೆಲ್ಲ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಎಲ್ಲಾದರೂ ಮ್ಯಾಪಿಂಗ್ನಲ್ಲಿ ಮಿಸ್ ಆದಾಗ ಅದಕ್ಕೆ ದಾಖಲಾತಿಗಳನ್ನು ಕೊಡಬೇಕು, ಅದಕ್ಕೋಸ್ಕರ ಓಡಾಡುವಂಥ ಕೆಲಸಗಳನ್ನ ಮಾಡಬೇಕಾಗ್ತದೆ. ಈಗಾಗಲೇ 10 ರಾಜ್ಯಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು 6 ಕೋಟಿಯಷ್ಟು ಜನರು ಮತದಾನದಿಂದ ಹೊರಗುಳಿದಿದ್ದಾರೆ. ಇಲ್ಲಿ ಹೆಚ್ಚಾಗಿ ಉಳಿದಿದ್ದು ನಮ್ಮ ದಲಿತ ಬಂಧುಗಳು, ಮಹಿಳೆಯರು, ಅಲ್ಪಸಂಖ್ಯಾತರು, ಇವರೆಲ್ಲ ಮತದಾನದಿಂದ ಹೊರಗುಳಿಯುವಂಥ ವ್ಯವಸ್ಥೆ ಆಗಿದೆ. ಆದರೆ ನಮ್ಮಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಆ ರೀತಿ ಆಗಬಾರದು ಅನ್ನೋದು ನಮ್ಮೆಲ್ಲರ ಒಂದು ಓಡಾಟದಿಂದ. ಯಾಕಂದರೆ ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀಯುತ ರಮೇಶ್ ಭಟ್ರವರ ನೇತೃತ್ವದಲ್ಲಿ ಇವತ್ತು ನಾವು ಆ ಅಭಿಯಾನವನ್ನು ಮಾಡಿದ್ದೀವಿ. ದೇವನೂರು ಮಹಾದೇವರವರು ಬರೆದಿರುವಂಥ ವಿಶೇಷವೋ ವಿಕಾರವೋ ಎಂಬ ಪುಸ್ತಕವನ್ನು, ಒಂದು ಕಿರು ಹೊತ್ತಿಗೆಯನ್ನು ನಾವು ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಇದನ್ನು ಯಾತಕ್ಕೆ ಕೊಡ್ತಿದ್ದೀವಿ ಅಂದರೆ ನಮ್ಮೂರಿನ ಸೊಸೆಯಂದರಿಗೆ, ನಮ್ಮೂರಿನ ಮಕ್ಕಳಿಗೆ ಮತದಾನದಿಂದ ವಂಚಿತರಾಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹಂಚ್ತಾ ಇದ್ದೀವಿ. ಇತ್ತೀಚೆಗೆ ಬಂದಂಥ ಒಬ್ಬ BJPಯ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ ಕರ್ನಾಟಕದಲ್ಲಿ, ನೀವು ಆದಷ್ಟು ಬೇಗ ಕಾಂಗ್ರೆಸ್ಗಿಂತ ಮೊದಲಾಗಿ ಇದನ್ನು ಹೋಗಿ ಮನೆಗಳಲ್ಲಿ ವ್ಯವಸ್ಥೆ ಮಾಡಿ ನಾವಿನ್ನು 50 ವರ್ಷ ನಾವೇ ಗೆಲ್ತೀವಿ ಅಂತ. ಅಂದರೆ ಇವರು ಹೇಳಿಕೆಯಲ್ಲಿ ನಮಗೆ ಅನುಮಾನ ಉಂಟಾಗ್ತಿದೆ. ದೇಶದ ಚುನಾವಣಾ ಆಯೋಗ ಕೂಡ ಆ ಅನುಮಾನಕ್ಕೆ ಕೊಡುವಂಥ ಹೆಜ್ಜೆಗಳನ್ನೇ ಹಾಕ್ತಿದೆ. ಹಾಗಾಗಿ ನಾಡಿದ್ದು ಬರುವಂಥ ಮತದಾನದ ಒಂದು ವಿಶೇಷ ಪರಿಷ್ಕರಣೆ ಏನಿದೆ, ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ತುಂಬ ಜಾಗೃತರಾಗಿ ನಿಮ್ಮ ಮತದಾನದ ಹಕ್ಕುಗಳನ್ನು ಕಳೆದುಕೊಳ್ಳದ ಹಾಗೆ ಎಲ್ಲ ರೀತಿಯ ದಾಖಲಾತಿಗಳನ್ನು ಕೊಡಬೇಕು. ಈಗೇನು ನಮ್ಮ ಅಧಿಕಾರಿಗಳು ಹೇಳ್ತಿದ್ದಾರೆ 98%, 99% ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮ್ಯಾಪಿಂಗ್ ಆಗಿದೆ, ಆ ಮ್ಯಾಪಿಂಗ್ನಲ್ಲಿ ಏನು ಬಿಟ್ಟು ಹೋಗಿದೆ ಅನ್ನೋದನ್ನು ಯಾರಿಗೂ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಚುನಾವಣಾ ಆಯೋಗ ಒಂದು ಹೇಳುತ್ತೆ, ಎಲ್ಲ ಆದಮೇಲೆ ಕೂಡ ಇವುಗಳನ್ನು ಮುದ್ರಿಸಬಾರ್ದು, ರಾಜಕೀಯ ಪಕ್ಷಗಳಿಗೆ ಕೊಡಬಾರ್ದು ಅಂತ. ಹಾಗಾದರೆ ಇದ್ರ ಉದ್ದೇಶ ಏನು? ಅದಕ್ಕೋಸ್ಕರ ನಾವು ಜನರಾದಂಥ ನಾವೆಲ್ಲರೂ ಕೂಡ ಜಾಗೃತೆಯಿಂದ ಇದನ್ನು ಮಾಡಬೇಕಾಗತ್ತೆ. ಮತದಾನ ಪಟ್ಟಿ ಪರಿಷ್ಕರಣೆಯಲ್ಲಿ ತಾವೆಲ್ಲ ಭಾಗಿಯಾಗಿ ಎಲ್ಲೆಲ್ಲಿ BLO 2 BLO ಗಳೆಲ್ಲ ಇದ್ದಾರೋ ಅಲ್ಲೆಲ್ಲ ಸಂಪರ್ಕ ಮಾಡಿ ತುಂಬ ಜಾಗರೂಕತೆಯಿಂದ ಮತದಾನ ಪಟ್ಟಿಯಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆ ಆಗಲಿ ಅನ್ನೋದು ನಮ್ಮೊಂದು ಅಭಿಯಾನ ಆಗಿದೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.